ಇದನ್ನ ನಿಮ್ಮೂರಲ್ಲಿ ಏನಂತ ಕರೀತಾರೆ? ನಾವಿದನ್ನ ಪುನರ್ಪುಳಿ ಅಂತ ಕರಿತೇವೆ. ನೋಡ್ಲಿಕ್ಕೆ ಕೆಂಪಾಗಿರುತ್ತೆ, ತುಂಬಾ ಸ್ವೀಟು ಇರುತ್ತೆ, ಹುಳಿ ಇರುತ್ತೆ. ಇದನ್ನ ನಾವು ಜ್ಯೂಸ್ ಮಾಡ್ಬೋದು, ಸಾರು ಮಾಡ್ಬೋದು, ತಂಬುಳಿ ಮಾಡ್ಬೋದು. ನೋಡಿ, ಓಪನ್ ಮಾಡಿದಾಗ ಇದ್ರೊಳಗಡೆ ಬೀಜ ಇದೆ. ಈ ಬೀಜದಿಂದ ರಸ ತೆಗೆದು ಜ್ಯೂಸ್ ಮಾಡಿದ್ರೆ ಅಲ್ಟಿಮೇಟ್. ಇದು ಪಿತ್ತಕ್ಕೆ ಸೂಪರ್ ಆಗಿರುತ್ತೆ ಮದ್ದು. ಬನ್ನಿ, ನಾನು ಪುನರ್ಪುಳಿ ಮರವನ್ನು ತೋರಿಸ್ತೇನೆ. ಇದು ಯೂಶ್ವಲಿ ಮಲೆನಾಡು ಭಾಗದಲ್ಲಿ, ಮಂಗಳೂರು ಕಡೆ, ದಕ್ಷಿಣ ಕನ್ನಡ, ಪುತ್ತೂರು ಸೈಡ್, ಕಾಸರಗೋಡು ಸೈಡೆಲ್ಲ ದೊಡ್ಡ ಮರ ಆಗ್ತದೆ. ಇದುವೇ ನೋಡಿ ನಮ್ಮ ಪುನರ್ಪುಳಿ ಮರ, ದೊಡ್ಡಾಗಿದೆ. ಇದಾದರೆ ಎಲೆ. ಓಕೆ, ಆ್ಯಂಡ್ ಇದರ ಕಾಯಿ ನೋಡಿ, ಕಾಯಿ ಗ್ರೀನ್ ಕಲರ್ ಇರ್ತದೆ, ಹಣ್ಣಾದಾಗ ಕೆಂಪು ಕಲರ್ ಆಗ್ತದೆ. ಇದರ ಬೀಜವನ್ನು ಈ ಥರ ತೆಗೆದುಬಿಟ್ಟು ಈ ಸಿಪ್ಪೆಯನ್ನು ಈ ಥರ ನಾವು ಒಣಗಿಸ್ತೇವೆ. ಒಣಗಿದ್ರೆ ಸಾರು ಮಾಡ್ತೇವೆ. ಇದು ಪಿತ್ತದ ತೊಂದರೆಯವ್ರಿಗೆ ಭಾರಿ ಒಳ್ಳೆಯದು. ಹಾಗೆ ಈ ಬೀಜ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ, ತುಂಬ ಹುಳಿ ಹುಳಿ ಇರ್ತದೆ. ಇದನ್ನು ಜ್ಯೂಸ್ ಮಾಡ್ತಾರೆ. ಇದನ್ನು ನಾವು ಎಸೆನ್ಸ್ ಮಾಡಿ, ಕೋಕಮ್ ಜ್ಯೂಸ್ ಅಂತ ಬರುತ್ತೆ ಅಲ್ವಾ, ಅದೇ ಇದು. ಇದು ಸಿಹಿಯೂ ಇದೆ, ಹುಳಿಯೂ ಇದೆ. ಈ ಪ್ಲ್ಯಾಂಟ್ ಎಲ್ಲಾದರೂ ನಿಮ್ಮ ಕಡೆ ಇದ್ದರೆ ಖಂಡಿತ ಇದನ್ನು ಯೂಸ್ ಮಾಡಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಪಿತ್ತಕ್ಕೆ ಸೂಪರ್ ಡೂಪರ್ ಮದ್ದು ಇದು. ಇದನ್ನು ಸಾರು ಮಾಡ್ಬೋದು, ಜ್ಯೂಸ್ ಮಾಡ್ಬೋದು, ತಂಬುಳಿ ಮಾಡ್ಬೋದು, ಸೂಪರಾಗಿರುತ್ತೆ.